ಡಿಯರ್ ಸ್ಟೂಡೆಂಟ್ಸ್, ಲಾಸ್ಟ್ ಕ್ಲಾಸ್ ಅಲ್ಲಿ ನೀವು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂದ್ರೆ ಏನು, ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್, ಓಕೆ, ಅಂಡ್ ಆಲ್ಸೋ EMF ಆಫ್ ಎ ಸೆಲ್ ಪೊಟೆನ್ಷಿಯಲ್ ಇಷ್ಟೆಲ್ಲ ನೋಡಿದ್ರಿ. ಈಗ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ಎನ್ ಎಲೆಕ್ಟ್ರೋಡ್ ಅಥವಾ ಸಿಂಗಲ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ is not easily find out. ಈಗ ಯಾವುದೋ ಒಂದು ಎಲೆಕ್ಟ್ರೋಡ್, ದಿಸ್ ಎಲೆಕ್ಟ್ರೋಡ್ ಡಿಪ್ಡ್ ಇನ್ ದೇರ್ ಓನ್ ಅಯಾನ್, ಆದರೆ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ನಮಗೆ ಈಸಿಯಾಗಿ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಹಾಗಾದ್ರೆ ನಾವೇನ್ ಮಾಡ್ಬೋದು ಅಂದ್ರೆ ಅನದರ್ ಎಲೆಕ್ಟ್ರೋಡ್ ಅನ್ನ ಕನ್ಸಿಡರ್ ಮಾಡ್ಬೋದು. 2 ಎಲೆಕ್ಟ್ರೋಡ್, ಇದರದ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ನಮಗೆ ಗೊತ್ತಿರುತ್ತೆ, ಇದರ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ನಮಗೆ ಗೊತ್ತಿರಲ್ಲ. ಇದನ್ನ ನಾನು ಫೈಂಡ್ ಔಟ್ ಮಾಡ್ಬೇಕಂದ್ರೆ ನಾನು ಸೆಲ್ ಅಲ್ಲಿ ಪ್ಲೇಸ್ ಮಾಡಿ ಇದರ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಗೊತ್ತಿರುತ್ತಲ್ಲ, ಇವೆರಡರ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನ ನಾವು ತೆಗೆದಾಗ ನಮಗೆ ಬರ್ತಕ್ಕಂಥದ್ದೇ ಅನ್ನೌನ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಥವಾ EMF ಆಫ್ ಎ ಸೆಲ್ ಯೂಸ್ ಮಾಡಿಕೊಂಡು ನಾನೇನ್ ಮಾಡ್ಕೋಬಹುದು, ಅನ್ನೌನ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅನ್ನ ಫೈಂಡ್ ಔಟ್ ಮಾಡಬಹುದು. ಹಾಗಾದ್ರೆ ಸರ್ ನೀವು ಹೇಳಿದ್ರೆ 2 ಎಲೆಕ್ಟ್ರೋಡ್ ಕನ್ಸಿಡರ್ ಮಾಡ್ತೀವಿ, ಒಂದು ಅನ್ನೌನ್ ಇರುತ್ತೆ, ಒಂದು ನೌನ್ ಇರುತ್ತೆ, ಇನ್ನೊಂದು ಅನ್ನೌನ್ ಇರುತ್ತೆ. ಅಂದ್ರೆ ಇದು ನೌನ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅನ್ನ ನಾವು ಯಾವ್ದು ತಗೋಬಹುದು, ಆದ್ರೆ ರೆಫರೆನ್ಸ್ ಎಲೆಕ್ಟ್ರೋಡ್ ಅನ್ನ ನಾವು ಯಾವ್ದು ತಗೋಬಹುದು ಅಂತ ಕೇಳ್ತೀರಾ ಅಲ್ವಾ. ಮೇಜರ್ಲಿ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ SHE, this is used for reference electrode to find out the electrode potential of another electrode. ಇದನ್ನ SHE ಅಂತ ಕನ್ಸಿಡರ್ ಮಾಡಿದ್ರೆ this SHE find out the electrode potential of other electrode easily. ಹಾಗಾದ್ರೆ ವಾಟ್ ಈಸ್ ದ ಕನ್ಸ್ಟ್ರಕ್ಷನ್ ಅಂಡ್ ವರ್ಕಿಂಗ್ ಆಫ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್, ಅದನ್ನ ನಾವು ಯಾವ ರೀತಿ ಬಳಸ್ಕೊಳ್ತೀವಿ ಇಷ್ಟನ್ನ ನೀಟಾಗಿ ನೋಡೋಣ. ಫಸ್ಟ್ ಕನ್ಸ್ಟ್ರಕ್ಷನ್ ಅನ್ನ ನೋಡ್ತಾ ಹೋಗೋಣ. ಓಕೆ, ಲಿಸನ್ ಹಿಯರ್. ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ SHE ಆರ್ ನಾರ್ಮಲ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಅಥವಾ NHE. ಓಕೆ, ಈ ತರ ನಾವು ರೆಪ್ರೆಸೆಂಟ್ ಮಾಡ್ಕೊಳ್ತಾ ಇದೀವಿ. ಇನ್ಸ್ಟ್ರೂಮೆಂಟ್ ಸೆಟಪ್ ಹೀಗಿದೆ. First, 1 molar solution taken in one vessel, and this is glass jacket. Inside the glass jacket, we put narrow glass tube. Inside the narrow glass tube, we fit copper wire and also mercury. Okay. Here, and this copper wire connected with platinum foil. This platinum foil coated with platinum black, and then pure hydrogen under 1 bar pressure. ಹಾಗಾದ್ರೆ ಪ್ಯೂರ್ ಹೈಡ್ರೋಜನ್ ಅನ್ನು ಎಷ್ಟು ಪ್ರೆಷರ್ ಅಲ್ಲಿ ನಾನು ಅಪ್ಲೈ ಮಾಡ್ತಾ ಇದ್ದೀನಿ, 1 bar pressure. ಇಷ್ಟನ್ನ ನಾನು ಮೇಂಟೈನ್ ಮಾಡಬೇಕು ಅಂಡರ್ ಸ್ಟ್ಯಾಂಡರ್ಡ್ ಕಂಡೀಷನ್ ಅಂತ ನಾನು ಹೇಳಿದ್ದೆ. ಪ್ರೆಷರ್ ಅನ್ನ ಮೇಂಟೈನ್ ಮಾಡ್ತಾ ಇರಬೇಕು, ಕಾನ್ಸಂಟ್ರೇಷನ್ ಆಫ್ ದಿ ಸೊಲ್ಯೂಷನ್ ಅನ್ನ ಮೇಂಟೈನ್ ಮಾಡ್ತಾ ಇರಬೇಕು. ಎಷ್ಟು, 1 molar ಆಫ್ ಕಾನ್ಸಂಟ್ರೇಷನ್ ಆಫ್ ದಿ ಸೊಲ್ಯೂಷನ್ ಇಫ್ ಗ್ಯಾಸ್ ಇಸ್ ಯೂಸ್ಡ್. ನಾವು ಇಲ್ಲಿ ಗ್ಯಾಸ್ ಯೂಸ್ ಮಾಡ್ತಾ ಇದೀವಿ ಅಲ್ವಾ, ಹಾಗಾಗಿ ಅಂಡರ್ 1 bar pressure. This is the standard condition. That's why we indicate as a standard hydrogen electrode. Construction ಹೀಗಿದೆ. Hydrogen electrode is the primary standard reference electrode. ನಾನು ಹೇಳಿದೆ ಹೈಡ್ರೋಜನ್ ಎಲೆಕ್ಟ್ರೋಡ್ ಏನಿದೆಯಲ್ಲ, ಇದು ಏನಕ್ಕೆ ಯೂಸ್ ಮಾಡ್ತಾ ಇದೀವಿ, ಅನದರ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅನ್ನ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅನ್ನ ಫೈಂಡ್ ಔಟ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದೀವಿ. ದಟ್ಸ್ ವೈ SHE we indicate as reference electrode. Already we know the electrode potential of the SHE. Okay, that's why hydrogen electrode is the primary standard reference electrode. Second point, SHE ಅಥವಾ standard hydrogen electrode is constructed as shown in the figure. SHE. Next, the platinum foil is coated with platinum black to increase the adsorption of hydrogen gas on its surface. ನಾನು ಹೇಳಿದೆ ಈ ಪ್ಲಾಟಿನಂ ಫಾಯಿಲ್ ಗೆ ನಾನು ಏನನ್ನ ಕೋಟ್ ಮಾಡ್ತಾ ಇದ್ದೀನಿ,
ಪ್ಲಾಟಿನಂ ಬ್ಲಾಕ್ ಅನ್ನ ಕೋಟ್ ಮಾಡಿದೀನಿ. ಏನಕ್ಕೆ ಪ್ಲಾಟಿನಂ ಬ್ಲಾಕ್ ಅನ್ನ ಕೋಟ್ ಮಾಡಿದೀನಿ? It will increases the absorption of a hydrogen gas on the surface. Okay. ಸರ್ ಹಾಗಾದ್ರೆ ಪ್ಲಾಟಿನಮ್ ಅನ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ? ಹೈಡ್ರೋಜನ್ ಎಲೆಕ್ಟ್ರೋಡ್ ಅಲ್ಲಿ ನಾವು ಪ್ಲಾಟಿನಮ್ ಏನಕ್ಕೆ ಬಳಸ್ಕೊಳ್ತಾ ಇದ್ದೀವಿ? Listen here. This platinum not involved in the reaction, but it will gives surface area for absorption of hydrogen gas. ನಾನು ಏನು ಹೈಡ್ರೋಜನ್ ಗ್ಯಾಸ್ ಅಪ್ಲೈ ಮಾಡ್ತೀನಲ್ಲ 1 ಬಾರ್ ಪ್ರೆಷರ್ ಅಲ್ಲಿ, ಈ ಹೈಡ್ರೋಜನ್ ಗ್ಯಾಸ್ ಇದ್ರ ಮೇಲೆ ಅಕ್ಯುಮುಲೇಟ್ ಆಗುತ್ತೆ ಅಥವಾ ಅಬ್ಸಾರ್ವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಹೈಡ್ರೋಜನ್ ಗೇಷಿಯಸ್ ಫಾರ್ಮ್ ಅಲ್ಲಿ ಇರುತ್ತೆ ಅಲ್ವಾ? ಅದನ್ನ ಹೆಂಗೆ ಹೋಲ್ಡ್ ಮಾಡೋದು? ಬೈ ಯೂಸಿಂಗ್ ಪ್ಲಾಟಿನಮ್. ಓಕೆ. ನೆಕ್ಸ್ಟ್ ಪಾಯಿಂಟ್, ಮರ್ಕ್ಯುರಿ ಇಸ್ ಯೂಸ್ಡ್ ಟು ಮೇಕ್ ಆರ್ ಬ್ರೇಕ್ ದಿ ಕಾಂಟ್ಯಾಕ್ಟ್ ಆಫ್ SHE ವಿತ್ ಅದರ್ ಎಲೆಕ್ಟ್ರೋಡ್ ಈಸಿಲಿ. ನಾನು ಹೇಳಿದೆ ಒನ್ ಇಸ್ SHE. ಇದು ಯಾವ್ದ್ರ ಜೊತೆ ಕಾಂಟ್ಯಾಕ್ಟ್ ಆಗ್ತಾ ಇದೆ? ಅನದರ್ ಎಲೆಕ್ಟ್ರೋಡ್ ಜೊತೆ. ಏನಕ್ಕೆ? ಬಿಕಾಸ್ ಆಫ್ ಟು ಫೈಂಡ್ ಔಟ್ ದಿ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಆಫ್ ಅದರ್. ಇದ್ರ ಜೊತೆ ಕಾಂಟ್ಯಾಕ್ಟ್ ಆಗೋದಕ್ಕೂ ಅಥವಾ ಅದನ್ನ ಕಾಂಟ್ಯಾಕ್ಟ್ ಆಗಿರೋದನ್ನ ಸ್ಟಾಪ್ ಮಾಡೋದಕ್ಕೆ ನಾವು ಏನು ಯೂಸ್ ಮಾಡ್ತಾ ಇದೀನಿ? ಮರ್ಕ್ಯೂರಿ. ಓಕೆ, ಇಲ್ಲಿ ಪ್ಲೇಸ್ ಮಾಡ್ತಾ ಇದೀವಿ ಈ ಇನ್ಸ್ಟ್ರೂಮೆಂಟ್ ಅಲ್ಲಿ. ನೆಕ್ಸ್ಟ್ ಪಾಯಿಂಟ್, ಪ್ಲಾಟಿನಂ ಫಾಯಿಲ್ ಇಸ್ ಪಾರ್ಷಿಯಲಿ ಇಮ್ಮರ್ಸ್ಡ್ ಇನ್ 1 molar concentrated 1 molar HCl and hydrogen gas is bubbled just below the surface of hydrochloric acid to maintain the partial pressure of hydrogen at 1 bar pressure. ನೋಡಿ, ಪ್ಯೂರ್ ಹೈಡ್ರೋಜನ್ ಗ್ಯಾಸ್ ಅನ್ನ 1 ಬಾರ್ ಪ್ರೆಷರ್ ಅಲ್ಲಿ ಅಪ್ಲೈ ಮಾಡ್ತಾ ಇದೀನಿ. ಬಬಲ್ ಟು ಸೊಲ್ಯೂಷನ್ ಸರ್ಫೇಸ್ ಆಫ್ ಎ ಬಿಲೋ ದಿ ಸರ್ಫೇಸ್ ಆಫ್ ಎ ಹೈಡ್ರೋಕ್ಲೋರಿಕ್ ಆಸಿಡ್. ಓಕೆ, ಇಟ್ ಟು ಮೇಂಟೈನ್ the partial pressure of hydrogen gas is 1 bar. Okay. ಯಾವಾಗ ಇಲ್ಲಿ ಬಬಲ್ ಮಾಡ್ತೀವಿ, this hydrogen gas accumulated ಅಥವಾ absorbed on the surface of the platinum foil. ಇಷ್ಟು ಪಾಯಿಂಟ್ಸ್ ಕನ್ಸ್ಟ್ರಕ್ಷನ್ ಹೇಳಬೇಕಾಗತ್ತೆ. ನೀಟಾಗಿ ನೋಡ್ಕೊಳ್ರಿ. ಈ ಕನ್ಸ್ಟ್ರಕ್ಷನ್ ನೀಟಾಗಿ ಇದು ಬರೆಯೋದು ಫಿಗರ್ ಅನ್ನ. ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಏನಿದೆ ಎಕ್ಸ್ಪ್ಲೈನ್ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ವರ್ಕಿಂಗ್ ಕೇಳ್ತಾರೆ 3 ಮಾರ್ಕ್ಸ್ಗೆ. ಕನ್ಸ್ಟ್ರಕ್ಷನ್ ಅಂಡ್ ವರ್ಕಿಂಗ್ ಆಫ್ SHE ಅಂತ ಕೇಳಬಹುದು, ಅಥವಾ ಓನ್ಲಿ ವರ್ಕಿಂಗ್ ಕೇಳಬಹುದು. ವರ್ಕಿಂಗ್ ಕೇಳಿದ್ರೆ ಅಂದ್ರೆ ಒಂದು ರಿಯಾಕ್ಷನ್ ಇದೆ, ಅದು ಬರ್ಬಿಟ್ಟು ಈ ಫಿಗರ್ ಅನ್ನ ಬರ್ದಿರ್ಬೇಕು. ಓಕೆ, ಫಿಗರ್ ಫಸ್ಟ್ ಬರಿಬೇಕು, ಆ ನಂತರ ಕನ್ಸ್ಟ್ರಕ್ಷನ್ ಕೇಳಿದ್ರೆ ಕನ್ಸ್ಟ್ರಕ್ಷನ್ ಅಂಡ್ ದೆನ್ ವರ್ಕಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ವರ್ಕಿಂಗ್ ಆಫ್ SHE ನೋಡೋಣ. ಓಕೆ.